Hello dear students, ನಮಸ್ತೆ. I am ಪೃಥ್ವಿರಾಜ್ ಎನ್. ನಾನು ನೇಸರ್ಗಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಮಾಜಶಾಸ್ತ್ರದ ವಿಷಯವನ್ನು ಬೋಧನೆ ಮಾಡ್ತಾ ಇದ್ದೀನಿ. ಇಂದಿನ ಈ ವಿಡಿಯೋದಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಸೋಷಿಯಾಲಜಿ ಸಿಲೆಬಸ್ನ BA ಮೊದಲನೇ ಸೆಮಿಸ್ಟರಲ್ಲಿ 2ನೇ ಘಟಕ ಅಥವಾ ಚಾಪ್ಟರ್ನಲ್ಲಿ ಮೂಲಭೂತ ಸಮಾಜಶಾಸ್ತ್ರೀಯ ಪರಿಕಲ್ಪನೆಗಳು ಅಂದರೆ ಬೇಸಿಕ್ ಸೋಷಿಯಾಲಜಿಕಲ್ ಕಾನ್ಸೆಪ್ಟ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಇಲ್ಲಿವರೆಗೂ ನಾವು ಸಮಾಜ ಸಮುದಾಯದ ವ್ಯಾಖ್ಯಾನ ಲಕ್ಷಣಗಳ ಬಗ್ಗೆ ತಿಳ್ಕೊಂಡ್ವಿ, ಸಂಘ ಮತ್ತು ಸಂಸ್ಥೆಗಳ ವ್ಯಾಖ್ಯಾನ ಮತ್ತು ಲಕ್ಷಣಗಳ ತಿಳ್ಕೊಂಡ್ವಿ. ಸೊ ಇಂದಿನ ಈ ವಿಡಿಯೋದಲ್ಲಿ ನಾವು ಸೋಷಿಯಲ್ ರೋಲ್ಸ್ ಮತ್ತು ಸೋಷಿಯಲ್ ಸ್ಟೇಟಸ್, ಸಾಮಾಜಿಕ ಅಂತಸ್ತು ಮತ್ತು ಸಾಮಾಜಿಕ ಪಾತ್ರಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಈ ಸೆಷನ್ ನಂಬರ್ 18 ನಲ್ಲಿ ನಾವು ಸಾಮಾಜಿಕ ಅಂತಸ್ತು, ಸೋಷಿಯಲ್ ಸ್ಟೇಟಸ್, ಸೊ ದ ಡೆಫಿನೇಷನ್ ಆಫ್ ಸೋಷಿಯಲ್ ಸ್ಟೇಟಸ್, the different types of social status ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. So after the completion of this lesson, you will be able to define what is social status, and you will also outline the characteristics of social status and examine the types of social status. So ಈ ವಿಡಿಯೋದ ನಂತರ ನೀವು ಸಾಮಾಜಿಕ ಅಂತಸ್ತಿನ ವ್ಯಾಖ್ಯಾನಗಳು, ಸಾಮಾಜಿಕ ಅಂತಸ್ತಿನ ಲಕ್ಷಣಗಳು ಮತ್ತು ಅದರ ಸ್ವರೂಪ ಮತ್ತು ಸಾಮಾಜಿಕ ಅಂತಸ್ತುಗಳು ಯಾವ ವಿಧಗಳಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಂತೀರಾ. ಸೊ ಸೊಸೈಟಿ ಇಸ್ ಅ ನೆಟ್ವರ್ಕ್ ಆಫ್ ಸೋಷಿಯಲ್ ಇಂಟರಾಕ್ಷನ್ ಅಂಡ್ ಇಂಟರ್ಕನೆಕ್ಷನ್. ವಿ ಕಾಂಟ್ ಎಕ್ಸ್ಪೆಕ್ಟ್ ಎವ್ರಿ ಒನ್ ಟು ಬಿಹೇವ್ ಇನ್ ದ ಸೇಮ್ ವೇ ಇನ್ ಅ ಫಿನಾಮಿನಲ್. ಅಂದರೆ ಸಮಾಜವು ಸಾಮಾಜಿಕ ಅಂತಕ್ರಿಯೆ ಮತ್ತು ಸಾಮಾಜಿಕ ಸಂವಹನದ ಒಂದು ಜಾಲವಾಗಿರೋದ್ರಿಂದ ಯಾವುದೋ ಒಂದು ಪ್ರಚೋದನೆಗೆ ಅಥವಾ ಯಾವುದೋ ಒಂದು ಸಂಗತಿಗೆ ಎಲ್ಲರೂ ಒಂದೇ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತಾರೆ ಅಂತ ಹೇಳೋದು ಸುಳ್ಳಾಗುತ್ತೆ. ಯಾಕೆ ಅಂತ ಹೇಳಿದಾಗ ಪ್ರತಿಯೊಬ್ಬರದ್ದು ಸಹ ಅವ್ರದೇ ಆದಂಥ ಒಂದು ಪ್ರತ್ಯೇಕತೆ ಗುರುತಿರುತ್ತೆ. ದೇ ವಿಲ್ ಹ್ಯಾವ್ ಎ ಪರ್ಟಿಕ್ಯುಲರ್ ಐಡೆಂಟಿಟಿ ಆಫ್ ದೆಮ್ಸೆಲ್ವ್ಸ್. ಉದಾಹರಣೆಗೆ ಹಾಸ್ಪಿಟಲ್ ಅಂತ ತಗೊಂಡಾಗ ಪೇಷಂಟ್ಸ್ ವಿಲ್ ಹ್ಯಾವ್ an expectation that the doctor will treat them. In the same way, in a college, students will have an expectation that the teacher will clear their doubts and clarifications. So, the expectations are met by some other person. ಸೊ ಯಾವುದೇ ಒಂದು ಸಾಮಾಜಿಕ ಸಿಚುವೇಶನ್ ತಗೊಂಡಾಗ ಪ್ರತಿಯೊಬ್ಬರದ್ದು ಸಹ ಅವ್ರದೇ ಆದಂಥ ಒಂದು ಪ್ರತ್ಯೇಕತೆ ಗುರುತಿರುತ್ತೆ ಅಲ್ವಾ, ಆ ಗುರುತನ್ನು ನಾವು ಅಂತಸ್ತು ಅಥವಾ ಸ್ಥಾನ ಅಂತ ಕರಿತೀವಿ. Okay, everyone will have an identity which we call as position or social status. So patient as a status, doctor is a status, student is a status, teacher is a status. So ಸಾಮಾಜಿಕ ಅಂತಸ್ತನ್ನ ಎರಡು ಪ್ರಕಾರಗಳಿಗೆ ನಾವು ಉಪಯೋಗಿಸ್ತೀವಿ. So social status has two primary usages. ಒಂದು, a person's status is his or her position in the pattern of social relations among members of a social system. ಅಂದರೆ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ, ಓಕೆ, ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಸೋಷಿಯಲ್ ಸಿಸ್ಟಮ್ ಅಲ್ಲಿ ಅದರಲ್ಲಿರುವಂತಹ ಸದಸ್ಯರ ಸಾಮಾಜಿಕ ಸಂಬಂಧಗಳ ಮಾದರಿಯಲ್ಲಿ, ಪ್ಯಾಟರ್ನ್ ಆಫ್ ಸೋಷಿಯಲ್ ರಿಲೇಷನ್ಸ್ ಅಲ್ಲಿ ಆ ವ್ಯಕ್ತಿಯ ಅಂದರೆ ಅವನ ಅಥವಾ ಅವಳ ಸ್ಥಾನ ಅಥವಾ ಅಂತಸ್ತನ್ನ ಸೂಚಿಸುವುದನ್ನ ಒಂದು ಮಾದರಿಯಾಗಿ ನಾವು ಯೂಸ್ ಮಾಡೋದಾದ್ರೆ, ಎರಡನೇದಾಗಿ ವಿ ಯೂಸ್ ಎ ಪರ್ಸನ್ ಸ್ಟೇಟಸ್ ಆಸ್ ಹಿಸ್ ಹರ್ ರ್ಯಾಂಕ್ ಇನ್ ಅನ್ ಎವ್ಯಾಲ್ಯೂಯೇಟಿಂಗ್ ಆರ್ಡರಿಂಗ್ ಆಫ್ ಮೆಂಬರ್ಸ್ ಇನ್ ರಿಗಾರ್ಡ್ ಟು ಹಾನರ್ ಆರ್ ಪ್ರೆಸ್ಟೀಜ್. ಅಂದ್ರೆ ಗೌರವ ಅಥವಾ ಪ್ರತಿಷ್ಠೆಗೆ ಸಂಬಂಧಿಸಿದಂತೆ, ಹಾನರ್ ಆರ್ ಪ್ರೆಸ್ಟೀಜ್, ಗೌರವ ಅಥವಾ ಪ್ರತಿಷ್ಠೆಗೆ ಸಂಬಂಧಿಸಿದಂತೆ ಈ ಸದಸ್ಯರ ಮೌಲ್ಯಮಾಪನ ಕ್ರಮದಲ್ಲಿ ಆ ವ್ಯಕ್ತಿಯ ಸ್ಥಾನ ಎಲ್ಲಿದೆ ಅನ್ನೋದು ಸೂಚಿಸುವುದಕ್ಕೆ ಈ ಸಾಮಾಜಿಕ ಅಂತಸ್ತು ಅನ್ನೋ ಪರಿಕಲ್ಪನೆಗಳನ್ನ ನಾವು ಬಳಸ್ತೀವಿ. ಸೊ ಇನ್ ಎ ಸೋಷಿಯಲ್ ಸ್ಟ್ರಕ್ಚರ್, ಒಂದು ಸಾಮಾಜಿಕ ರಚನೆಯಲ್ಲಿ, ಎ ಸೊಸೈಟಿ ಆರ್ ಎ ಗ್ರೂಪ್, ದೇರ್ ಆರ್ ವೇರಿಯಸ್ ಡಿಫೈನ್ಡ್ ಪೊಸಿಷನ್ಸ್ ಟು ಬಿ ಆಕ್ಯುಪೈಡ್ ಬೈ ಎ ಗ್ರೂಪ್ ಆರ್ ಇಂಡಿವಿಜುವಲ್ಸ್. ದಿಸ್ ಪೊಸಿಷನ್ ಇಸ್ ಕಾಲ್ಡ್ ಆಸ್ ಸೋಷಿಯಲ್ ಸ್ಟೇಟಸ್. ಅಂದ್ರೆ ಒಂದು ಸಮಾಜ ಅಥವಾ ಗುಂಪಿನ ಒಂದು ಸಾಮಾಜಿಕ ರಚನೆಯಲ್ಲಿ ವಿವಿಧ ಸ್ಥಾನಗಳಿದ್ದು, ಆ ಸ್ಥಾನಗಳನ್ನ ಅಥವಾ ಇವುಗಳನ್ನ ವಿವಿಧ ವ್ಯಕ್ತಿಗಳು ಅದನ್ನ ಆಕ್ಯುಪೈ ಮಾಡಬೇಕಾಗತ್ತೆ. ಓಕೆ, ಆ ಸ್ಥಾನಗಳು ಏನಿರ್ತಾವೋ, ಅಂದ್ರೆ ಆ ವ್ಯಕ್ತಿ ಯಾವ್ದನ್ನ ಆಕ್ಯುಪೈ ಮಾಡ್ತಾನೋ ಆ ಸ್ಥಾನಗಳನ್ನ ನಾವು
ಸಾಮಾಜಿಕ ಅಂತಸ್ತು ಅಂತ ಕರಿತೀವಿ. ಅಂದ್ರೆ ಅಂತಸ್ತಿನ ಉದಾಹರಣೆಗಳು, ತಂದೆ ಒಂದು ಅಂತಸ್ತು, ಬಿಕಾಸ್ ಈಸ್ ಪ್ಲೇಯಿಂಗ್ ಈಸ್ ಹ್ಯಾವಿಂಗ್ ಎ ಸ್ಟೇಟಸ್. ತಾಯಿ ಒಂದು ಅಂತಸ್ತು, ಶಿಕ್ಷಕರು ಒಂದು ಅಂತಸ್ತು, ವೈದ್ಯರು ಒಂದು ಅಂತಸ್ತು. ಸೊ social status simply means it is a position or rank a person or a group of persons occupy in a social system. ಅಂದ್ರೆ ಒಂದು ಸಾಮಾಜಿಕ ರಚನೆಯಲ್ಲಿ, ಒಂದು ಏಣಿ ಶ್ರೇಣಿಯಲ್ಲಿ ಒಬ್ಬ ವ್ಯಕ್ತಿ ಯಾವ ಅಂತಸ್ತನ್ನ ಪಡೆದಿದ್ದಾನೆ ಅಥವಾ ಯಾವ ಸ್ಥಾನದಲ್ಲಿದ್ದಾನೆ ಅಥವಾ ಯಾವ ರ್ಯಾಂಕ್ ಅನ್ನ ಪಡೆದಿದ್ದಾನೆ ಅನ್ನೋದನ್ನ ನಾವಿಲ್ಲಿ ಸೋಷಿಯಲ್ ಸ್ಟೇಟಸ್ ಅಂತ ಕರಿತೀವಿ. ಸೊ ಆಗ್ಲೇ ಉದಾಹರಣೆ ಹೇಳ್ದಂಗೆ ತಂದೆ ಒಂದು ಅಂತಸ್ತು, ತಾಯಿ ಒಂದು ಅಂತಸ್ತು, ಶಿಕ್ಷಕ ಒಂದು ಅಂತಸ್ತು, ಎಂಪ್ಲಾಯರ್ ಇಸ್ ಎ ಸ್ಟೇಟಸ್. ಸೊ ಇವೆಲ್ಲವೂ ಸಹ ಸಾಮಾಜಿಕ ಅಂತಸ್ತಿನ ಅರ್ಥ ಮತ್ತು ಎಕ್ಸಾಂಪಲ್ಸ್. ಈಗ ನಾವು ಸಮಾಜಶಾಸ್ತ್ರಜ್ಞರು ನೀಡಿರುವಂತಹ ವ್ಯಾಖ್ಯಾನಗಳನ್ನ ಈಗ ತಿಳ್ಕೊಳ್ಳೋಣ. ಸೊ ಅಕಾರ್ಡಿಂಗ್ ಟು ರಾಲ್ಫ್ ಲಿಂಟನ್, status is a place in a particular system which a certain individual occupies at a particular time. ಅಂದ್ರೆ ಒಂದು ನಿರ್ದಿಷ್ಟ ಸಮಾಜದಲ್ಲಿ ಅಥವಾ ನಿರ್ದಿಷ್ಟ ವ್ಯವಸ್ಥೆಯಲ್ಲಿ, ಪರ್ಟಿಕ್ಯುಲರ್ ಸಿಸ್ಟಮ್, ಮತ್ತು ಒಂದು ನಿರ್ದಿಷ್ಟ ಕಾಲದಲ್ಲಿ, ಇನ್ ಎ ಪರ್ಟಿಕ್ಯುಲರ್ ಟೈಮ್, ಒಂದು ನಿಗದಿತ ಕಾಲದಲ್ಲಿ ಮತ್ತು ನಿರ್ದಿಷ್ಟ ಸಮಾಜದಲ್ಲಿ ವ್ಯಕ್ತಿಯೊಬ್ಬ ಹೊಂದಿರುವಂತಹ ಒಂದು ವಿಶಿಷ್ಟ ಸ್ಥಾನ ಏನಿರುತ್ತೆ, ಆ ಸ್ಥಾನವನ್ನೇ ನಾವು ಸಾಮಾಜಿಕ ಸ್ಥಾನ ಅಂತ ಕರೀಬಹುದು ಅಂತ ರಾಲ್ಫ್ ಲಿಂಟನ್ ಅವರು ಹೇಳಿದ್ದಾರೆ. Again, let's look at another definition by Duncan Mitchell. Social status refers to the position occupied by a person, family, or kinship group in a social system relative to others, which determines rights, duties, and other behaviors, including the nature and extent of the relationship that the other persons of other statuses. So if you find this definition difficult, so ಕನ್ನಡದಲ್ಲಿ ಸಿಂಪಲ್ ಆಗಿರುವಂತಹ ಆಗ್ಬನ್ ಮತ್ತು ನಿಮ್ಕಾಫ್ ಅವರ ಡೆಫಿನೇಷನ್ ಅನ್ನ ತಿಳ್ಕೊಳ್ಳೋಣ. ಸಮೂಹದ ಪಾತ್ರಕ್ಕಾಗಿ, ಸಮೂಹದ ಪಾತ್ರಕ್ಕಾಗಿ, ರೋಲ್, ಸೋಷಿಯಲ್ ರೋಲ್, ಸಮೂಹದ ಪಾತ್ರಕ್ಕಾಗಿ ಅಥವಾ ಪಾತ್ರಗಳಿಗೆ ದೊರಕಿಸುವ ಒಂದು ಪದವಿ, ಅಧಿಕಾರ ಅಥವಾ ಸ್ಥಾನವನ್ನ ನಾವು ಇಲ್ಲಿ ಅಂತಸ್ತು ಅಂತ ಕರಿತೀವಿ. ಇನ್ನೊಮ್ಮೆ ಹೇಳ್ತೀನಿ, ಸಮೂಹದ ಪಾತ್ರಕ್ಕಾಗಿ ಅಥವಾ ಸ್ಥಾನಕ್ಕಾಗಿ ದೊರಕಿಸುವ ಒಂದು ಪದವಿ ಅಥವಾ ಅಧಿಕಾರದ ಸ್ಥಾನ ಏನಿರುತ್ತೆ ಅದನ್ನ ನಾವು ಸಾಮಾಜಿಕ ಅಂತಸ್ತು ಅಂತ ಕರಿಬಹುದು ಅಂತ ಆಗ್ಬನ್ ಮತ್ತು ನಿಮ್ಕಾಫ್ ಅವರು ಹೇಳಿದ್ದಾರೆ. ಸೊ ದೇರ್ ಆರ್ ಟೂ ಟೈಪ್ಸ್ ಆಫ್ ಸ್ಟೇಟಸ್ ಅಕಾರ್ಡಿಂಗ್ ಟು ರಾಲ್ಫ್ ಲಿಂಟನ್. ಸೊ ರಾಲ್ಫ್ ಲಿಂಟನ್ ಅವರ ಪ್ರಕಾರ ಎರಡು ರೀತಿಯಾದಂತಹ ಅಂತಸ್ತುಗಳನ್ನ ಅಥವಾ ಸಾಮಾಜಿಕ ಅಂತಸ್ತುಗಳನ್ನ ನಾವು ನೋಡ್ತೀವಿ. ಒನ್ ಈಸ್ ಅಸ್ಕ್ರೈಬ್ಡ್ ಸ್ಟೇಟಸ್ ಅಂಡ್ ಅನದರ್ ಈಸ್ ಅಚೀವ್ಡ್ ಸ್ಟೇಟಸ್. ಒಂದು ಅಸ್ಕ್ರೈಬ್ಡ್ ಸ್ಟೇಟಸ್ ಅಥವಾ ಆರೋಪಿತ ಅಂತಸ್ತು, ಇನ್ನೊಂದು ಅಚೀವ್ಡ್ ಸ್ಟೇಟಸ್ ಅಥವಾ ಗಳಿಸಿದ ಅಂತಸ್ತು ಅಂತ ಎರಡು ಪ್ರಕಾರಗಳಾಗಿರುವಂತಹ ಅಂತಸ್ತುಗಳನ್ನು ನಾವು ಸಮಾಜದಲ್ಲಿ ಕಾಣ್ತೀವಿ. ಮೊದಲನೇದಾಗಿ ಅಸ್ಕ್ರೈಬ್ಡ್ ಸ್ಟೇಟಸ್ ಅಥವಾ ಆರೋಪಿತ ಅಂತಸ್ತು ಅಂದ್ರೆ ಏನು ಮತ್ತೆ ಉದಾಹರಣೆಗಳನ್ನ ತಿಳ್ಕೊಳ್ಳೋಣ ಈಗ. ಸೊ ಅಸ್ಕ್ರೈಬ್ಡ್ ಸ್ಟೇಟಸ್ is a status which a person has neither earned it nor chosen it, but it is assigned to him. He has no choice of choosing it, but it is assigned to him, where it is acquired by birth. ಅಂದ್ರೆ ವ್ಯಕ್ತಿಯು ತನ್ನ ಬೇಕು ಬೇಡಗಳ ಹಾಗೂ ಸ್ವಂತ ಪ್ರಯತ್ನವಿಲ್ಲದೆ, ಸ್ವಂತ ಪ್ರಯತ್ನ ಹೊರತಾಗಿ ಮತ್ತು ತನ್ನ ಯಾವುದೇ ಸ್ವಂತ ಆಯ್ಕೆಗೆ ಅವಕಾಶವಿಲ್ಲದಂತೆ ಪಡೆದುಕೊಳ್ಳುವಂತಹ ಅಂತಸ್ತು ಅಂತ ಯಾವ್ದಿರುತ್ತೋ ಅದನ್ನು ನಾವು ಆರೋಪಿತ ಅಂತಸ್ತು ಅಂತ ಕರಿತೀವಿ. ಉದಾಹರಣೆಗೆ, ಜನ್ಮದ ಸಂದರ್ಭದಲ್ಲಿ ಜನನ ಆಗುವಂತ ಮಗು ತಾನು ಸ್ತ್ರೀ ಆಗಬೇಕು ಅಥವಾ ಪುರುಷನಾಗಬೇಕು ಅಂತ ಒಂದು ಆಯ್ಕೆ ಏನಿದೆ ಅದು ಅಸಾಧ್ಯ. ಸೊ ಇಟ್ ಹ್ಯಾಸ್ ಕಮ್ ಫ್ರಮ್ ದ ಬರ್ತ್. ಅದೇ ರೀತಿಯಲ್ಲಿ ಇನ್ನು ಉದಾಹರಣೆಗಳನ್ನು ನಾವು ನೋಡೋದಾದ್ರೆ, ವಯಸ್ಸು. ಸೊ ಐ ಕ್ಯಾನಾಟ್ ಚೂಸ್ ಮೈ ಏಜ್. ಸೊ ಇಟ್ ಈಸ್ ಡೇ ಬೈ ಡೇ ಇಟ್ ಈಸ್ ಇನ್ಕ್ರೀಸಿಂಗ್ ಅಲ್ವಾ. ಸೊ ಇವತ್ತು ನನ್ಗೆ 28 ಇದ್ರೆ ನಾಳೆ 29, ನಾಳೆ 30. ಐ ಕ್ಯಾನಾಟ್ ಚೂಸ್. ನೋ, ನನ್ಗೆ 16 ವಯಸ್ಸು ಬೇಕು ಅಥವಾ 15 ವಯಸ್ಸು ಬೇಕು ಅಂತ ಐ ಕ್ಯಾನಾಟ್ ಚೂಸ್. ಸೊ ವೆನ್ ದೆರ್ ಈಸ್ ಎ ಲಿಮಿಟೆಡ್ ಚಾಯ್ಸ್ ಅಂಡ್ ದ ಸ್ಟೇಟಸ್ ಹ್ಯಾಸ್ ಬೀನ್ ಅಸೈನ್ಡ್ ಟು ಮೀ, ಸೊ ದಟ್ ವಿಲ್ ಬಿ ಕಾಲ್ಡ್ ಆಸ್ ascribed status. So these are some of the examples of ascribed status. One is sex or gender,
male or female, which we have no choice over. And another one is age, ವಯಸ್ಸು. ಮೂರನೇದು ಬಂಧುತ್ವ, ಐ ಮೀನ್ ನಾವು ನಮ್ಗೆ ಇವರೇ ಪೇರೆಂಟ್ಸ್ ಆಗಬೇಕಾಗಿತ್ತು ಅಥವಾ ನಮ್ಗೆ ಇವರೇ ಅಣ್ಣ ತಂಗಿ ಆಗಬೇಕಾಗಿತ್ತು ಅನ್ನೋದು ಚಾಯ್ಸ್ ನಮಗಿಲ್ಲ. ಸೊ ದಟ್ ಈಸ್ ಅಸ್ಕ್ರೈಬ್ಡ್ ಸ್ಟೇಟಸ್. ಇನ್ನು ಉಳಿದಂತೆ ಅಸ್ಕ್ರೈಬ್ಡ್ ಸ್ಟೇಟಸ್ ಅಲ್ಲಿ ನಾವು ತಿಳ್ಕೊಬೇಕಾಗಿರೋದು ಜನಾಂಗೀಯ ಮತ್ತು ಮತಧರ್ಮ, ವಿಚ್ ವಿ ಹ್ಯಾವ್ ನೋ ಚಾಯ್ಸ್, ಬಿಕಾಸ್ ನಾವು ಈ ಜನಾಂಗದಲ್ಲಿ ಹುಟ್ಟಿರೋದಕ್ಕೆ ಇಟ್ ಈಸ್ ಅಸ್ಕ್ರೈಬ್ಡ್ ಸ್ಟೇಟಸ್. ನಾವು ಈ ಧರ್ಮದಲ್ಲಿ ಹುಟ್ಟಿರೋದು ನಮಗೆ ಅದು ಅಸ್ಕ್ರೈಬ್ಡ್ ಸ್ಟೇಟಸ್ ಆಗಿರುತ್ತೆ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮಗೆ ಚಾಯ್ಸ್ ಇಲ್ಲದೆ ಅಥವಾ ನಮ್ಮ ಸ್ವಯಂ ಆಯ್ಕೆ ಇಲ್ಲದೆ ನಮಗೆ ಆ ಯಾವ ಅಂತಸ್ತನ ನಮ್ಮ ಮೇಲೆ ಹೊರಿಸಿರ್ತಾರೋ ಆರ್ ವಿಚ್ ಇಸ್ ಅಸೈನ್ ಟು ಅಸ್, ದಟ್ ವಿಲ್ ಬಿ ಕಾಲ್ಡ್ ಆಸ್ ಅಸ್ಕ್ರೈಬ್ಡ್ ಸ್ಟೇಟಸ್. ಹಾಗಾದ್ರೆ ಎಲ್ಲ ಸಮಾಜಗಳಲ್ಲೂ ಅಸ್ಕ್ರೈಬ್ ಸ್ಟೇಟಸ್ ಅಥವಾ ಹೊರಿಸಿದ ಅಂತಸ್ತನ ಅಂತ ಅನ್ಕೊಂಡ್ರೆ ಇಲ್ಲ. ಬಿಕಾಸ್ ಯಾವುದೇ ಸಮಾಜದಲ್ಲಿ ಆದರೂ ಸಾಮಾಜಿಕ ಅಂತಸ್ತನ್ನ ಗಳಿಸಿಕೊಳ್ಳಲು ಅಲ್ಪ ಮಟ್ಟ ಅವಕಾಶಗಳಾದರೂ ಇದ್ದೇ ಇರುತ್ತೆ. ನಮ್ಮ ವಯಸ್ಸು ಚೂಸ್ ಮಾಡೋಕ್ಕಾಗಲ್ಲ, ನಮ್ಮ ಲಿಂಗ ಚೂಸ್ ಮಾಡೋಕ್ಕಾಗಲ್ಲ, ನಮ್ಮ ಮತಧರ್ಮ ಚೂಸ್ ಮಾಡೋಕ್ಕಲ್ಲ, ನಮ್ಮ ತಂದೆ ತಾಯಿ ಚೂಸ್ ಮಾಡೋಕ್ಕಾಗಲ್ಲ. ಬಟ್ ಕೆಲವೊಂದು ಅವಕಾಶಗಳಿರುತ್ತೆ, ಅಲ್ಪ ಮಟ್ಟ ಅವಕಾಶಗಳು, ವಿಚ್ ವಿ ಕ್ಯಾನ್ ಚೇಂಜ್ ಅವರ್ ಸ್ಟೇಟಸ್. ಸೊ ಅದನ್ನ ನಾವಿಲ್ಲಿ ಅಚೀವ್ಡ್ ಸ್ಟೇಟಸ್ ಅಂತ ಕರಿತೀವಿ ಅಥವಾ ಗಳಿಸಿದ ಅಂತಸ್ತು ಅಂತ ಕರಿತೀವಿ. ಅಂದ್ರೆ ಒಬ್ಬ ವ್ಯಕ್ತಿಯು ತನ್ನ ಶಿಕ್ಷಣ, ತನ್ನ ಕೌಶಲ್ಯ, ತನ್ನ ಸಾಮರ್ಥ್ಯ ಅಥವಾ ಪ್ರತಿಭೆಗಳಿಂದ ಹೊಸ ಅಂತಸ್ತನ್ನ ಗಳಿಸಬಹುದು. ಇದು ಹೊರಿಸಿದ ಅಂತಸ್ತು ಅಲ್ಲ. ಆದರೆ ಈ ಅಂತಸ್ತುಗಳನ್ನ ಗಳಿಸಿಕೊಳ್ಳುವಂತಹ ಒಂದು ಅವಕಾಶಗಳೇನಿರ್ತವೆ ಅವು ಒಂದು ಸಮಾಜದಿಂದ ಸಮಾಜಕ್ಕೆ ಭಿನ್ನವಾಗಿರೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಈ ಅಚೀವ್ಡ್ ಸ್ಟೇಟಸ್ಗೆ ಎಕ್ಸಾಂಪಲ್ಸ್ ಅನ್ನು ನಾವು ತಿಳ್ಕೊಳ್ಳೋದಾದ್ರೆ ಒಂದು ವೈವಾಹಿಕ ಅಂತಸ್ತು. ಸೊ ನಾನು ಯಾರನ್ನ ಮದುವೆ ಆಗ್ಬೇಕು ಅಥವಾ ಯಾರ ಜೊತೆ ನನ್ನ ಲೈಫನ್ನು ಲೀಡ್ ಮಾಡ್ಬೇಕು ಅನ್ನೋದು ನಮ್ಮ ಚಾಯ್ಸ್ ಆಗಿರುತ್ತೆ. ಎರಡನೇದು ಶೈಕ್ಷಣಿಕ ಅಂತಸ್ತು. ನಾನು ಏನು ಓದಬೇಕಾಗತ್ತೆ ಅಥವಾ ನಾನು ಯಾವ ಸ್ಟ್ರೀಮನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಅನ್ನೋದನ್ನ ಆಯ್ಕೆ ನನ್ನಲ್ಲಿರುತ್ತೆ. ನನ್ನ ಔದ್ಯೋಗಿಕ ಅಂತಸ್ತು, ಸೊ ವಿಚ್ ಜಾಬ್ ಐ ಪ್ರಿಫರ್ ಅನ್ನೋದನ್ನ ಅದು ನನಗೆ ಸಹ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದ್ದಾಗ ಅಂತ ಅಂತಸ್ತುಗಳನ್ನ ನಾವು ಅಚೀವ್ಡ್ ಸ್ಟೇಟಸ್ ಅಥವಾ ಗಳಿಸಿದ ಅಂತಸ್ತು ಅಂತ ಕರಿತೀವಿ. ಸೊ ಹಿಯರ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ಅಚೀವ್ಡ್ ಸ್ಟೇಟಸ್. ಒನ್ is, as we have already discussed, one is marital status. So a person who is remaining a bachelor can remain a bachelor or get married to a person of his choice. ಅಲ್ವಾ? ಸೊ ಒಬ್ಬ ಅವಿವಾಹಿತ ಪುರುಷ ಅಥವಾ ಅವಿವಾಹಿತ ಮಹಿಳೆ ಅವರು ಅದೇ ರೀತಿಯಲ್ಲಿ ಬ್ಯಾಚುಲರ್ ಆಗಿ ಉಳ್ಕೋಬಹುದಾಗತ್ತೆ. ಬಟ್ ದೇ ಹ್ಯಾವ್ ಆಲ್ಸೋ ಎ ಚಾಯ್ಸ್ ಆಫ್ ಗೆಟಿಂಗ್ ಮ್ಯಾರಿಡ್ ಟು ದ ಪಾರ್ಟ್ನರ್ ಆಫ್ ದೇರ್ ಚಾಯ್ಸ್. ಸೊ ಇದು ಮ್ಯಾರಿಟಲ್ ಸ್ಟೇಟಸ್ ವಿಚ್ ಇಸ್ ಗಳಿಸಿದ ಅಂತಸ್ತು. ಅಥವಾ ಯಾವ ಮನೆತನಕ್ಕೆ ಮದುವೆ ಆಗಬೇಕು ಅಥವಾ ಯಾವ ವ್ಯಕ್ತಿಯ ಜೊತೆ ಮದುವೆ ಆಗಬೇಕು ಅನ್ನೋದನ್ನ ಅವ್ರ ಸಂಪೂರ್ಣ ಸ್ವತಂತ್ರ ಇರೋದ್ರಿಂದ ಅದನ್ನ ಅಚೀವ್ಡ್ ಸ್ಟೇಟಸ್ ಅಂತ ಕರಿತೀವಿ. ಎರಡನೇದು ಪೇರೆಂಟಲ್ ಸ್ಟೇಟಸ್. ಸೊ ನಾ ಆಗ್ಲೇ ಹೊರಿಸಿದ ಅಂತಸ್ತರಲ್ಲಿ ನಾವು ಮಾಡ್ಕೊಂಡ್ವಿ, ವಿ ಕೆನಾಟ್ ಚೂಸ್ ಅವರ್ ಪೇರೆಂಟ್ಸ್ ಅಂತ. ಬಟ್ ಇಲ್ಲಿ ಪೇರೆಂಟಲ್ ಸ್ಟೇಟಸ್ ಅಂತ ಬರ್ತಾ ಇದೆ ಅಂದ್ರೆ ಇಲ್ಲಿ a couple who are married, they can choose whether not to have a child or not. Okay, ಅವ್ರ ಮಕ್ಕಳು ಬೇಕಾ ಬೇಡವಾ ಅನ್ನೋದನ್ನ ಚೂಸ್ ಮಾಡ್ಕೋಬಹುದು. ಓಕೆ, ಇಫ್ ದೇ ನೀಡ್ ಎ ಚೈಲ್ಡ್ ದೇ ಕ್ಯಾನ್ ಚೂಸ್. ಸೊ ಆಗ ಅವ್ರ ಪೇರೆಂಟಲ್ ಸ್ಟೇಟಸ್ ಚೇಂಜ್ ಆಗತ್ತೆ ಅಲ್ವಾ? ಇಲ್ಲಿವರೆಗೂ ಮಕ್ಕಳಿಲ್ಲದೆ ಇರೋದು ಈಗ ಮಕ್ಕಳಾಗ್ತಿರೋ, ಸೊ ಅವರ ಪೇರೆಂಟಲ್ ಸ್ಟೇಟಸ್ ಇಸ್ ಚೇಂಜಿಂಗ್. ಮೂರನೇದು ಎಜುಕೇಶನಲ್ ಸ್ಟೇಟಸ್. So a illiterate person who goes to school or college, his status of education has been changed, right? So ಅದೇ ರೀತಿಯಲ್ಲಿ ಯಾವುದೇ ಒಂದು ಸೆಕ್ಟರ್ ಅನ್ನ ತಗೊಂಡಾಗ ಅಥವಾ ಯಾವುದೇ ಒಂದು ಸ್ಥಾನವನ್ನ ತಗೊಂಡಾಗ ನಾವು ನೋಡೋದು ಇಲ್ಲಿ ಅಚೀವ್ಡ್ ಸ್ಟೇಟಸ್ ಅಲ್ಲಿ ಆಯ್ಕೆ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ ಅಲ್ವಾ? ಅದನ್ನ ಗಮನದಲ್ಲಿ ಇಟ್ಕೋಬೇಕು ನೀವು. ಹೊರಿಸಿದ ಅಂತಸ್ತಲ್ಲಿ ಆಯ್ಕೆಗೆ ಪ್ರಶ್ನೆ ಇಲ್ಲ. ಓಕೆ, ಅದನ್ನ ನಮಗೆ ಅವರು ಅಸೈನ್ ಮಾಡಿದ್ರಿಂದ ನಾವು ಅದನ್ನ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ ಫ್ರಮ್ ಅವರ್ ಬರ್ತ್. ಸೊ ಯಾವ ಅಂತಸ್ತುಗಳನ್ನ ನಮ್ಮ ಶ್ರಮದಿಂದ, ನಮ್ಮ ಕೌಶಲ್ಯದಿಂದ, ನಮ್ಮ ಪ್ರತಿಭೆಯಿಂದ ನಾವು ಅದನ್ನ ಬದಲಾಯಿಸಿ ನಾವು ಬದಲಾವಣೆ ತಗೊಂಡ್ಬರ್ತೀವೋ ಅಂತ ಅಂತಸ್ತುಗಳನ್ನ ನಾವು ಅಚೀವ್ಡ್ ಸ್ಟೇಟಸ್ ಅಥವಾ ಗಳಿಸಿದ ಅಂತಸ್ತು ಅಂತ ಕರಿತೀವಿ. ಈಗ ಸೆಷನ್ 19 ಸಾಮಾಜಿಕ ಪಾತ್ರಗಳು, ಸಾಮಾಜಿಕ ಪಾತ್ರಗಳ ವ್ಯಾಖ್ಯಾನ ಮತ್ತು ಸಾಮಾಜಿಕ ಪಾತ್ರಗಳ ಟೈಪ್ಸ್ ಬಗ್ಗೆ ನಾವೀಗ ಡಿಸ್ಕಸ್ ಮಾಡೋಣ. ಸೊ ಈ ಸೆಷನ್ನ ಆಬ್ಜೆಕ್ಟಿವ್ ಏನಿರುತ್ತೆ ಅಂದ್ರೆ, ನೀವು ಈ ಪಾಠ ಮುಗಿದ ನಂತರ ಸಾಮಾಜಿಕ ಪಾತ್ರ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಅರ್ಥ ಆಗುತ್ತೆ. ಅವರ ವ್ಯಾಖ್ಯಾನ ಆಗಿರ್ಬೋದು ಮತ್ತು ಅರ್ಥನ ಆಗಿರ್ಬೋದು. ಸಾಮಾಜಿಕ ಪಾತ್ರದ ಲಕ್ಷಣ ಅಥವಾ ಸಾಮಾಜಿಕ ಪಾತ್ರ ಅಂದ್ರೆ ಹೇಗಿರುತ್ತೆ ಅನ್ನೋದನ್ನ ನೀವು ತಿಳ್ಕೊಂತೀರ, ಅದರ ಸ್ವರೂಪವನ್ನ.
ಅದೇ ರೀತಿಯಲ್ಲಿ ಟೈಪ್ಸ್ ಅಥವಾ ಕಾನ್ಸೆಪ್ಟ್ಸ್ ರಿಲೇಟೆಡ್ ಟು ಸೋಷಿಯಲ್ ರೋಲ್ಸ್, ಸಾಮಾಜಿಕ ಪಾತ್ರಕ್ಕೆ ಸಂಬಂಧಪಟ್ಟಿದ್ದಂತೆ ವಿಧಗಳು ಅಥವಾ ಸಾಮಾಜಿಕ ಪಾತ್ರಕ್ಕೆ ಸಂಬಂಧಪಟ್ಟಿದಂತೆ ಪರಿಕಲ್ಪನೆಗಳನ್ನು ನೀವು ಈ ಪಾಠದ ಮುಕ್ತಾಯದಲ್ಲಿ ತಿಳ್ಕೊಂತೀರಾ. So let us see what are social roles. Social roles are the expectations, duties, responsibilities, obligations which are associated with a given social status. ಅಂದ್ರೆ ಆಗ್ಲೇ ಸಾಮಾಜಿಕ ಅಂತಸ್ತು ಏನಂದ್ರು ತಿಳ್ಕೊಂಡ್ವಲ್ಲ. ಸೊ ಸಮಾಜದಲ್ಲಿ ವ್ಯಕ್ತಿಯು ಯಾವ ಸ್ಥಾನದಲ್ಲಿ ಇದ್ದಾನೆ ಅನ್ನೋದನ್ನ ಅಂತಸ್ತು ಸೂಚಿಸಿದರೆ ಆ ಅಂತಸ್ತಿನಲ್ಲಿ ಆತ ಏನು ಕೆಲಸ ಮಾಡಬೇಕು ಅಥವಾ ಯಾವ ಕಾರ್ಯವನ್ನ ಮಾಡಬೇಕು ಅನ್ನೋದನ್ನ ಪಾತ್ರ ಸೂಚಿಸುತ್ತೆ. ಎವ್ರಿ ಪರ್ಸನ್ ಇಸ್ ಎಕ್ಸ್ಪೆಕ್ಟೆಡ್ ಟು ಪ್ಲೇ 2 or more ರೋಲ್ಸ್. ಅಂದ್ರೆ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ 2 ಅಥವಾ ಅದಕ್ಕಿಂತ ಹೆಚ್ಚಿನ ಪಾತ್ರಗಳನ್ನ ನಿಭಾಯಿಸಬೇಕಾಗುವಂತ ಪರಿಸ್ಥಿತಿ ಬರುತ್ತದೆ. ಸೊ ಆ ಪ್ರತಿಯೊಂದು ಪಾತ್ರವೂ ಸಹ ತನ್ನದೇ ಆದಂತ ಹಕ್ಕು ಮತ್ತು ಬಾಧ್ಯತೆಗಳನ್ನ ಒಳಗೊಂಡಿರೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಈಚ್ ಅಂಡ್ ಎವ್ರಿ ರೋಲ್ ಆಸ್ ಸಮ್ ಪ್ರಿಸ್ಕ್ರೈಬ್ಡ್ ರೈಟ್ಸ್ ಅಂಡ್ ಅಬ್ಲಿಗೇಷನ್ಸ್ ವಿಚ್ ಹ್ಯಾವ್ ಟು ಬಿ ಕ್ಯಾರಿಡ್ ಆನ್ ವಿತ್ ದ ರೋಲ್ ದಟ್ ದ ಪರ್ಸನ್ ಇಸ್ ಪರ್ಫಾರ್ಮಿಂಗ್. ಸೊ ವಾಟ್ ಆರ್ ರೈಟ್ಸ್ ಅಂತ ನಾವು ತಿಳ್ಕೊಂಡಾಗ, ರೈಟ್ಸ್ ಆರ್ ಬಿಹೇವಿಯರ್ಸ್ that the individual expects from others. ಅಂದ್ರೆ ಬೇರೊಬ್ಬರಿಂದ ನಾವು ಎಕ್ಸ್ಪೆಕ್ಟ್ ಮಾಡುವಂತಹ ಅವರ ವರ್ತನೆ ಏನಿರುತ್ತೆ ಅದನ್ನ ನಾವು ರೈಟ್ಸ್ ಅಂತ ಕರಿತೀವಿ. ಆಬ್ಲಿಗೇಷನ್ಸ್ ಅಂದ್ರೆ ಏನು? ಆಬ್ಲಿಗೇಷನ್ಸ್ ಆರ್ ಬಿಹೇವಿಯರ್ಸ್ ದಟ್ ಇಂಡಿವಿಜುವಲ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಪರ್ಫಾರ್ಮ್ ಟುವರ್ಡ್ಸ್ ಅದರ್ಸ್. ಓಕೆ, ಆಬ್ಲಿಗೇಷನ್ಸ್ ಆರ್ ಬಿಹೇವಿಯರ್ ದಟ್ ಇಂಡಿವಿಜುವಲ್ ಹ್ಯಾಸ್ ಟು is expected to perform towards others. ಅದನ್ನು ನಾವು obligations ಅಂತ ಕರಿತೀವಿ. ಸೊ ಉದಾಹರಣೆಗೆ, patient has the right to expect the doctor to diagnose them. ಓಕೆ, ತನ್ನ ರೋಗವನ್ನ ನಿವಾರಣೆ ಮಾಡೋದಕ್ಕೆ ಡಾಕ್ಟರ್ ಹತ್ರ ಎಕ್ಸ್ಪೆಕ್ಟ್ ಮಾಡುವಂತ ರೈಟ್ ಏನಿರುತ್ತೆ, ಆ ಹಕ್ಕು ಏನಿರುತ್ತೆ, ಅದು ಪೇಷಂಟ್ಗಿರುತ್ತೆ. ಓಕೆ, ಆ ಪೇಷಂಟ್ನ ಹಕ್ಕನ್ನ ಪೂರೈಸುವಂತ ಕೆಲಸ ಏನಿದೆ ಅದನ್ನ ನಾವು ಆಬ್ಲಿಗೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಡಾಕ್ಟರ್ ಹ್ಯಾಸ್ ದ ಆಬ್ಲಿಗೇಷನ್ ಟು ಡಯಾಗ್ನೋಸ್ ದಿಸ್ ಪೇಷಂಟ್ಸ್ ಇಲ್ನೆಸ್. ಓಕೆ, ಡಾಕ್ಟರು ರೋಗಿಯ ರೋಗವನ್ನ ನಿವಾರಣೆ ಮಾಡುವಂತ ಒಂದು ಆಬ್ಲಿಗೇಷನ್ ಅನ್ನ ಇರುತ್ತೆ. ಅದೇ ರೀತಿಯಲ್ಲಿ ಪೇಷಂಟ್ ವಿಲ್ ಹ್ಯಾವ್ ದ ರೈಟ್ ಟು ಎಕ್ಸ್ಪೆಕ್ಟ್ ದ ಡಾಕ್ಟರ್ಸ್ ಟು ಡಯಾಗ್ನೋಸ್ ಟು ದೇರ್ ಬೆಸ್ಟ್ ಆಫ್ ದೇರ್ ಎಬಿಲಿಟಿ. ಅಂದ್ರೆ ಪೇಷಂಟ್ಸ್ ವಿಲ್ ಹ್ಯಾವ್ ಹಕ್ಕಿರುತ್ತೆ ದಟ್ the doctor will treat them well and get rid of their illness. So this is what rights and obligations that the roles carry with themselves. So ಪ್ರತಿಯೊಂದು ಪಾತ್ರದಲ್ಲೂ ಸಹ ಇದೇ ರೀತಿಯಲ್ಲಿ ಹಕ್ಕು ಮತ್ತು ಬಾಧ್ಯತೆಗಳನ್ನ ಹೊಂದಿರ್ತವೆ. So let us look at some of the definitions on social role given by some of the sociologists. One is by Duncan Mitchell. According to him, social role is the expected behavior associated with a social position. ಅಂದ್ರೆ ಒಂದು ಸಾಮಾಜಿಕ ಸ್ಥಾನಮಾನವನ್ನು ಹೊಂದಿಕೊಂಡಿರುವಂತಹ ಒಂದು ನಿಶ್ಚಿತ ವರ್ತನ ಕ್ರಮವನ್ನೇ ಅವರು ಸಾಮಾಜಿಕ ಪಾತ್ರ ಅಂತ ಕರೀತಾರೆ. Second definition is by Young and Mack. According to them, role is the function of a status. Function of a status ಅಂದ್ರೆ ಒಂದು ಸಾಮಾಜಿಕ ಅಂತಸ್ತಿನ ಕ್ರಿಯಾತ್ಮಕ ರೂಪವೇ. ಓಕೆ, ಫಂಕ್ಷನ್ ಆಫ್ ಎ ಸ್ಟೇಟಸ್, ಕ್ರಿಯಾತ್ಮಕ ರೂಪವೇ ಪಾತ್ರವಾಗಿರುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಒನ್ ಇಸ್ ಬೈ ಕಿಂಗ್ಸ್ಲೆ ಡೇವಿಸ್. ಅಕಾರ್ಡಿಂಗ್ ಟು ಹಿಮ್, ರೋಲ್ ರೆಫರ್ಸ್ ಟು ದ ಮ್ಯಾನರ್ ಇನ್ ವಿಚ್ ಎ ಪರ್ಸನ್ ಆಕ್ಚುಲಿ ಕ್ಯಾರೀಸ್ ಔಟ್ ದ ರಿಕ್ವೈರ್ಮೆಂಟ್ಸ್ ಆಫ್ ಅಸ್ ಪೊಸಿಷನ್. ಅಂದ್ರೆ ವ್ಯಕ್ತಿಯು ತನ್ನ ಸಾಮಾಜಿಕ ಅಂತಸ್ತಿನ ಅಗತ್ಯಕ್ಕೆ ಅನುಸಾರವಾಗಿ ಕಾರ್ಯನಿರ್ವಹಿಸುವ ಒಂದು ಕ್ರಮವನ್ನ ಸಾಮಾಜಿಕ ಪಾತ್ರ ಅಂತ ಕರಿತೀವಿ ಅಂತ ಕಿಂಗ್ಸ್ಲೆ ಡೇವಿಸ್ ಅವರು ಹೇಳಿದ್ದಾರೆ. ಸೊ ಈಗ ಸಾಮಾಜಿಕ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಪರಿಕಲ್ಪನೆಗಳನ್ನು ನಾವೀಗ ತಿಳ್ಕೊಳ್ಳೋಣ. ಫಸ್ಟ್ ಒನ್ ಇಸ್ ರೋಲ್ ಟೇಕಿಂಗ್. ಸೊ ಈ ಪಿಕ್ಚರ್ ಅನ್ನ ಗಮನಿಸಿ. ಇಂಗ್ಲಿಷ್ ಅಲ್ಲಿ ಒಂದು ಪ್ರೋವರ್ಬ್ ಇದೆಯಲ್ಲ, ಪುಟ್ ಯುವರ್ ಸೆಲ್ಫ್ಸ್ ಇನ್ ಅದರ್ ಶೂಸ್. ಅಂದ್ರೆ ನಾವು ಇನ್ನೊಬ್ಬರ ಸ್ಥಾನದಲ್ಲಿದ್ದು ಯೋಚನೆ ಮಾಡುವುದನ್ನ, ಓಕೆ, ಅದನ್ನ ನಾವು
ಸಾಮಾನ್ಯವಾಗಿ ಯೂಸ್ ಮಾಡ್ತೇವೆ. ಇನ್ನೊಬ್ಬರ ಸ್ಥಾನದಲ್ಲಿತ್ತು ಅಥವಾ ಅವರ ಸ್ಥಾನದಲ್ಲಿತ್ತು ಯೋಚನೆ ಮಾಡಿ ಅಂತ ಹೇಳ್ತೀವಲ್ಲ. ಸೊ ಅದನ್ನ ನಾವಿಲ್ಲಿ ಗಮನ ಇಟ್ಕೊಂಡು ಈ ಕಾನ್ಸೆಪ್ಟ್ ನ ತಿಳ್ಕೊಬಹುದು ನಾವು. ರೋಲ್ ಟ್ಯಾಗಿಂಗ್ ಅಂದ್ರೆ ಒಂದು ಪಾತ್ರವನ್ನು ನಿರ್ವಹಿಸುತ್ತಿರುವಂತ ಒಬ್ಬ ವ್ಯಕ್ತಿ ಇನ್ನೊಂದು ಪಾತ್ರ ನಿರ್ವಹಿಸುತ್ತಿರುವಂತ ವ್ಯಕ್ತಿಯರ ಸ್ಥಾನದಲ್ಲಿ ಇಟ್ಟುಕೊಂಡು ಅದನ್ನ ಅರಿತುಕೊಳ್ಳುವಂತ ಕ್ರಮ ಏನಿದೆ ಅದನ್ನ ರೋಲ್ ಟೇಕಿಂಗ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಒಂದು ಸ್ಥಾನದಲ್ಲಿ ಅಥವಾ ಒಂದು ಪಾತ್ರವನ್ನೇ ನಿರ್ವಹಿಸ್ತಾ ಇರುವಂತ ಒಬ್ಬ ವ್ಯಕ್ತಿ ಇನ್ನೊಂದು ಪಾತ್ರ ಅಥವಾ ಇನ್ನೊಂದು ಸ್ಥಾನದಲ್ಲಿರುವಂತ ವ್ಯಕ್ತಿಯ ಆ ಸ್ಥಾನದಲ್ಲಿ ಹೋಗಿ ಯೋಚನೆ ಮಾಡಿ ಮಾಡುವಂತ ಕೆಲಸಗಳೇನಿರುತ್ತೆ ಅದನ್ನ ರೋಲ್ ಟೇಕಿಂಗ್ ಅಂತ ಕರಿತೀವಿ. ಈ ಕಾನ್ಸೆಪ್ಟ್ ಅನ್ನ GH ಮೀಡ್ ಅವರು, ಸೋಷಿಯಲ್ ಸೈಕಾಲಜಿಸ್ಟ್ ಆಗಿರುವಂತ GH ಮೀಡ್ ಅವರು ಇಂಟ್ರೊಡ್ಯೂಸ್ ಮಾಡಿರುವಂಗೆ ನಾವು ತಿಳ್ಕೊಬೇಕಾಗಿದೆ. ಇದಕ್ಕೊಂದು ಉದಾಹರಣೆ ಕೊಡೋದಾದ್ರೆ, ಫಾರ್ ಎಕ್ಸಾಂಪಲ್ ಒಬ್ಬ ಲಾಯರ್ ತನ್ನ ಹತ್ರ ಒಬ್ಬ ಕ್ಲೈಂಟ್ ಬಂದಿದ್ದಾನೆ ಅಥವಾ ಆರೋಪಿ ಸ್ಥಾನದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅಂದಾಗ, ಸೊ ಇಲ್ಲಿ ಲಾಯರ್ ಇಸ್ ಎ ಡಿಫರೆಂಟ್ ರೋಲ್ ಅಂಡ್ is a different status and the other role played by the client is different. ಸೊ ಈ ಆರೋಪಿ ಸ್ಥಾನದಲ್ಲಿ ಇದ್ದುಕೊಂಡು ಈ ವಕೀಲ ಯೋಚನೆ ಮಾಡಿ ತನ್ನ ಕೇಸನ್ನ ವಾದ ಮಾಡ್ತಾನಲ್ಲ, ಸೊ ದಟ್ ಈಸ್ ರೋಲ್ ಟೇಕಿಂಗ್. ತನ್ನ ಲಾಯರ್ ಪಾತ್ರವನ್ನ ಬಿಟ್ಟು ಈಸ್ ಗೋಯಿಂಗ್ ಇನ್ ಟು ದ ಮೈಂಡ್ ಆಫ್ ದ ಅಕ್ಯೂಸ್ಡ್ ಪರ್ಸನ್ ಅಥವಾ ಆರೋಪಿತ ವ್ಯಕ್ತಿಯ ಸ್ಥಾನದಲ್ಲಿ ಇದ್ದು ಯೋಚನೆ ಮಾಡ್ತಾ ಇರೋದನ್ನ, ಅವರ ಪಾತ್ರವನ್ನ ತಗೊಂತಾ ಇರೋದಕ್ಕೆ ಅದನ್ನ ರೋಲ್ ಟೇಕಿಂಗ್ ಅಂತ ನಾವು ಕರಿತೀವಿ. Another important concepts are role conflict and role strain. ಅಂದ್ರೆ ಪಾತ್ರ ಸಂಘರ್ಷ ಮತ್ತು ಪಾತ್ರ ಒತ್ತಡ. ಸೊ ಪ್ರತಿಯೊಬ್ಬ ವ್ಯಕ್ತಿಯು ಹಲವಾರು ಪಾತ್ರಗಳನ್ನ ಅಥವಾ ಹಲವಾರು ಅಂತಸ್ತುಗಳನ್ನು ನಿರ್ವಹಿಸಬೇಕಾಗತ್ತೆ. ಸೊ ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಕಾಲಾನುಕ್ರಮದಲ್ಲಿ ಆ ವಿವಿಧ ಪಾತ್ರಗಳನ್ನ ಆ ವ್ಯಕ್ತಿಯಲ್ಲಿ ಒತ್ತಡ ಮತ್ತು ಸಂಘರ್ಷವನ್ನ ತರೋದನ್ನ ನಾವಿಲ್ಲಿ ರೋಲ್ ಕಾನ್ಫ್ಲಿಕ್ಟ್ ಮತ್ತು ರೋಲ್ ಸ್ಟ್ರೈನ್ ಅಂತ ಕರಿತೀವಿ. ಸೊ ಸಿಂಪ್ಲಿಫೈಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ, ಸೊ ಆಗ್ಲೇ ಹೇಳಿರುವಂತೆ ಒಬ್ಬ ವ್ಯಕ್ತಿಯು ಹಲವಾರು ಪಾತ್ರಗಳನ್ನ ನಿರ್ವಹಿಸ್ತಾ ಇರ್ತಾನೆ. ಸೊ ಕೆಲವು ಸಂದರ್ಭದಲ್ಲಿ ಏನಾಗತ್ತೆ, ಎರಡಕ್ಕಿಂತ ಹೆಚ್ಚು ಪಾತ್ರ ನಿರ್ವಹಿಸಬೇಕಾದಾಗ ಸಂಭವಿಸುವಂತ ಒಂದು ಸಂಘರ್ಷ ಏನಿದೆ, ಓಕೆ, when the person is performing a role in one status and it clashes with the performance of role with other, ಅದನ್ನ ನಾವು ರೋಲ್ ಕಾನ್ಫ್ಲಿಕ್ಟ್ ಅಂತ ಕರಿತೀವಿ. ಸೊ ಈ ಪಿಕ್ಚರ್ ಅನ್ನ ಗಮನಿಸಿ. ಮೊದಲನೇ ಪಿಕ್ಚರ್ ಅನ್ನ, ಒಬ್ಬ ಮಹಿಳೆ ಎರಡು ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ. ಒಂದು ಆಸ್ ಎ ಮದರ್ ಇನ್ ಎ ಹೌಸ್ ಅಂಡ್ ಆಸ್ ಎ HR ವರ್ಕರ್ ಆರ್ ಅದರ್ ಬಿಸ್ನೆಸ್ ವುಮನ್ ಇನ್ ಎ ಕಂಪನಿ. ಸೊ ಇಲ್ಲಿ ಎರಡು ಪಾತ್ರಗಳನ್ನ ಆಕೆ ನಿಭಾಯಿಸ್ತಾ ಇದ್ದಾಗ ಕಾಲಾನುಕ್ರಮದಲ್ಲಿ ಈ ಎರಡು ಪಾತ್ರಗಳ ನಿರ್ವಹಣೆಯಲ್ಲಿ ಒಂದು ಸಂಘರ್ಷ ಸೃಷ್ಟಿಯಾಗತ್ತೆ. ಒಂದ್ ಕಡೆ ಮಗುನ ಸರಿಯಾಗಿ ನೋಡ್ಕೊಳಕ್ ಆಗ್ತಾ ಇಲ್ಲ ಈ ಕೆಲಸದ ಕೆಲಸದಿಂದ ಅಂತ ಹೇಳ್ಬಿಟ್ಟು ಆಕೆಗೆ ಅನ್ಸ್ಬೋದು, ಅಥವಾ ನಂಗೆ ಕೆಲಸ ಸರಿಯಾಗಿ ಮಾಡಕ್ ಆಗ್ತಾ ಇಲ್ಲ ಬಿಕಾಸ್ ಆಫ್ ದಿಸ್ ಲುಕಿಂಗ್ ಆಫ್ಟರ್ ದ ಚೈಲ್ಡ್ ಅಂತ ಹೇಳ್ಬಿಟ್ಟು ಆಕೆಗೆ ಅನ್ಸ್ಬೋದು. ಸೊ ಈ ಎರಡು ಪಾತ್ರಗಳು ಕ್ಲಾಶ್ ಆದಾಗ ನಾವು ಅದನ್ನ ರೋಲ್ ಕಾನ್ಫ್ಲಿಕ್ಟ್ ಅಥವಾ ಪಾತ್ರ ಸಂಘರ್ಷ ಅಂತ ಕರಿತೀವಿ. ಸೊ ನೆಕ್ಸ್ಟ್ ರೋಲ್ ಸ್ಟ್ರೈನ್ ಅಂದ್ರೆ ಪಾತ್ರ ಒತ್ತಡ ಅಂತ ಕರೆದಾಗ, when a person has a trouble meeting the many roles connected with a single status, ಅಂದ್ರೆ ಒಂದೇ ಸಾಮಾಜಿಕ ಅಂತಸ್ತನ್ನ ಒಳಗೊಂಡಿರುವಂತದಲ್ಲಿ ತಾನು ಹಲವಾರು ಪಾತ್ರಗಳನ್ನ ನಿಭಾಯಿಸಬೇಕಾಗತ್ತೆ, ಆಗ ಇರುವಂತ ಒತ್ತಡದನ್ನ ರೋಲ್ ಸ್ಟ್ರೈನ್ ಅಂತ ಕರಿತೀವಿ. ಸೊ ಈ ಪಿಕ್ಚರ್ ಅನ್ನ ನಾವು ಗಮನಿಸಿದಾಗ, ಒಂದು ಕಪಲ್ ಇದ್ದಾಗ, ಸೊ ಅವರ ಒಂದು ಸಾಮಾಜಿಕ ಅಂತಸ್ತಿಗೆ ಅವರಿಗೆ ಹಲವಾರು ಪಾತ್ರಗಳಿರ್ತವೆ. ಈ ಕಡೆ ವಯಸ್ಸಿನಲ್ಲಿರುವಂತಹ ತಂದೆ ತಾಯಿಯನ್ನ ನೋಡ್ಕೊಳ್ಳೋದಾಗಿರತ್ತೆ, ಈ ಕಡೆ ಸಣ್ಣ ಮಕ್ಕಳನ್ನ ನೋಡ್ಕೋಬೇಕಾಗಿರುವಂತಹ ಹಲವಾರು ಪಾತ್ರಗಳಿರೋದ್ರಿಂದ, ಸೊ ಆ ಎರಡು ಪಾತ್ರಗಳನ್ನ ಸರಿಯಾಗಿ ನಿಭಾಯಿಸಕ್ಕೆ ಅವರು ಮಾಡುವಂತಹ ಆ ಒತ್ತಡದ ಆ ಕೆಲಸ ಏನಿದೆ ಅದನ್ನ ನಾವು ಪಾತ್ರದ ಒತ್ತಡ ಅಂತ ಕರಿತೀವಿ ಅಥವಾ ರೋಲ್ ಸ್ಟ್ರೈನ್ ಅಂತ ಕರಿತೀವಿ. ಸೊ ಐ ಹೋಪ್ ಇಟ್ಸ್ ಕ್ಲಿಯರ್. ಅಂದ್ರೆ ಒಬ್ಬ ವ್ಯಕ್ತಿ ಎರಡಕ್ಕೂ ಅಥವಾ ಅದಕ್ಕಿಂತ ಹೆಚ್ಚು ಪಾತ್ರಗಳಲ್ಲಿ ಸಂಘರ್ಷ ಸೃಷ್ಟಿಯಾದಾಗ ಅದನ್ನ ರೋಲ್ ಕಾನ್ಫ್ಲಿಕ್ಟ್ ಅಂತ ಕರಿತೀವಿ. ಒಂದೇ ಅಂತಸ್ತಿನಲ್ಲಿ ಇದ್ಕೊಂಡು ಹಲವಾರು ಪಾತ್ರಗಳನ್ನ ನಿಭಾಯಿಸ್ತಾ ಇದ್ದಾಗ ಅಲ್ಲಿ ಶುರುವಾಗುವಂತ ಒತ್ತಡವನ್ನ ನಾವು ರೋಲ್ ಸ್ಟ್ರೈನ್ ಅಥವಾ ವರ್ಗ ಒತ್ತಡ ಅಂತ ನಾವು ಕರಿತೀವಿ. ಸೊ ಲಾಸ್ಟ್ ಕಾನ್ಸೆಪ್ಟ್ ಇನ್ ಸೋಷಿಯಲ್ ರೋಲ್ಸ್ ಇಸ್ ರೋಲ್ ಸೆಟ್. ಸೊ RK ಮರ್ಟನ್ ಅವರು ಈ ರೋಲ್ ಸೆಟ್ ಅನ್ನೋ ಪರಿಕಲ್ಪನೆಯನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಏನಿದು ರೋಲ್ ಸ್ಟೇಟಸ್ ಅಂದ್ರೆ, ಇಟ್ ಈಸ್ ಟು ಐಡೆಂಟಿಫೈ ದ ನಂಬರ್ ಆಫ್ ರೋಲ್ಸ್ ಅಟ್ಯಾಚ್ಡ್ ಟು ಎ ಸಿಂಗಲ್ ಸ್ಟೇಟಸ್.
ಅಂದ್ರೆ ಒಂದು ಸಾಮಾಜಿಕ ಅಂತಸ್ತಿಗೆ ಎಷ್ಟು ಪಾತ್ರಗಳಿದೆಯೋ ಅಷ್ಟು ಪಾತ್ರಗಳ ಒಂದು ಸಮುಚ್ಚಯವನ್ನ ಸೂಚಿಸುವಂತ ಒಂದು ಮಾದರಿ ಏನಿದೆ ಅದನ್ನ ನಾವು ರೋಲ್ ಸೆಟ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, ಇಲ್ಲಿ ಮದರ್ ಅನ್ನೋ ಸ್ಟೇಟಸ್ ಅನ್ನ ತಗೊಂಡಾಗ, ಓಕೆ, ಎ ಪರ್ಸನ್ ಇಸ್ ಪ್ಲೇಯಿಂಗ್ ದ ಸ್ಟೇಟಸ್ ಆಫ್ ಎ ಮದರ್ ಅಂತ ತಗೊಂಡಾಗ ಆಕೆ ಎರಡು ರೋಲ್ ಇರುತ್ತೆ. ಒಂದು ಮೆಟರ್ನಲ್ ರೋಲ್, ಇನ್ನೊಂದು ಸಿವಿಕ್ ರೋಲ್, ಓಕೆ, ಇನ್ನೊಂದು ಪ್ರೊಫೆಷನಲ್ ರೋಲ್ ಇರುತ್ತೆ. ಸೊ ಈ ಒಂದೇ ಸಾಮಾಜಿಕ ಅಂತಸ್ತಿಗೆ ಈ ಎರಡಕ್ಕಿಂತ ಹೆಚ್ಚು ರೋಲ್ಗಳನ್ನ ಅಥವಾ ಎರಡಕ್ಕಿಂತ ಹೆಚ್ಚು ಪಾತ್ರಗಳನ್ನು ನಿಭಾಯಿಸಿರುವಂತ ಆ ಸಮುಚ್ಚಯ ಏನಿರುತ್ತೆ ಅಲ್ಲ, ಅದನ್ನ ರೋಲ್ ಸೆಟ್ ಅಂತ ಕರಿತೀವಿ. ಓಕೆ, ಸೊ ಇದೇ ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಸಹ ಅಥವಾ ಪ್ರತಿಯೊಬ್ಬ ಇಂಡಿವಿಜುವಲ್ ಆಕ್ಟರ್ plays a number of roles related to his particular status. As a wife, she has to perform domestic role and conjugal role. As a professor, okay, best example, as a professor or the school teacher agi, she has to play as a teacher and she has to be friendly with her colleagues. She has to do college administrative work. She has to do admission work. ಈ ಕಡೆ ಪೇಪರ್ ಕರೆಕ್ಷನ್. ಸೊ ಪ್ರತಿಯೊಂದು ಪಾತ್ರಗಳನ್ನ ನಿಭಾಯಿಸ್ತಾ ಇದ್ದಾರೆ. ಯಾವ ಅಂತಸ್ತಿಗೆ? ತನ್ನ ಪ್ರೊಫೆಸರ್ ಹುದ್ದೆ ಇರುವಂತ ಅಂತಸ್ತಿಗೆ. ಸೊ ಒಂದು ಅಂತಸ್ತಿಗೆ ಹಲವಾರು ಪಾತ್ರಗಳಿದ್ದು ಆ ಪಾತ್ರಗಳ ಒಟ್ಟಾರೆ ಸಮುಚ್ಚಯವನ್ನ ರೋಲ್ ಸೆಟ್ ಅಂತ ಕರಿತೀವಿ ಅಂತ ಆರ್.ಕೆ. ಮರ್ಟನ್ ಅವರು ಹೇಳಿರುವುದು. ಲಾಸ್ಟ್ ಕಾನ್ಸೆಪ್ಟ್ ಇಸ್ ರೋಲ್ ಬಿಹೇವಿಯರ್ ಅಥವಾ ಪಾತ್ರ ವರ್ತನೆ. ಸೊ ವಾಟ್ ಇಸ್ ರೋಲ್ ಬಿಹೇವಿಯರ್? It refers to the way in which a certain individual fulfills the expectations of his role. ಅಂದ್ರೆ ಒಬ್ಬ ವ್ಯಕ್ತಿಯು ತನ್ನ ಪಾತ್ರ, ಓಕೆ, ಅಂತಸ್ತಿನಲ್ಲಿರುವಂತಹ ಪಾತ್ರಗಳನ್ನ, ಆ ಪಾತ್ರದ ನಿರೀಕ್ಷೆಗಳನ್ನ ಹೇಗೆ ಪೂರೈಸ್ತಾನೆ ಅಥವಾ ಯಾವ ರೀತಿ ಪೂರೈಸ್ತಾನೆ ಎಂಬುದನ್ನ ಪಾತ್ರ ವರ್ತನೆ ಅಂತ ಕರಿತೀವಿ. ಸೊ ಉದಾಹರಣೆಗೆ, ಟೀಚರ್ ಅನ್ನೋ ಒಂದು ಪಾತ್ರವನ್ನ ತಗೊಂಡಾಗ they can be different types of teachers performing different types of activities as a teacher. Okay, ಪ್ರಾಧ್ಯಾಪಕರ ಒಂದು ಪಾತ್ರವನ್ನ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅದನ್ನ ನಿರ್ವಹಿಸ್ತಾರೆ. ಓಕೆ, ಸೊ ಒನ್ ಟೀಚರ್ ವಿಲ್ ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್ಸ್ ಅಥವಾ ಸಿಂಪಲ್ ಆಗಿ ಯಾವುದೇ ಕ್ಲಿಷ್ಟ ಪದಗಳನ್ನ ಯೂಸ್ ಮಾಡದೆ ಸಿಂಪಲ್ ಆಗಿ ಕಾನ್ಸೆಪ್ಟ್ಸ್ ಅನ್ನ ಅರ್ಥ ಮಾಡಿಸುವಂತ ಟೀಚರು ಇರ್ತಾರೆ. ಅದೇ ರೀತಿಯಲ್ಲಿ ನಾವು ಟೀಚರ್ ಕಾಂಪ್ಲೆಕ್ಸ್ ವರ್ಡ್ಸ್ ಅನ್ನು ಯೂಸ್ ಮಾಡಿಕೊಂಡು ಅಥವಾ ಕಾಂಪ್ಲೆಕ್ಸ್ ಎಕ್ಸಾಂಪಲ್ಸ್ ಇಂದ ಕಾಂಪ್ಲೆಕ್ಸ್ ಆಗಿ ವಿವರಣೆಯನ್ನು ಕೊಡ್ತಾ ಎಕ್ಸ್ಪ್ಲೇನ್ ಮಾಡುವಂತ ಟೀಚರ್ಸ್ ಇರ್ತಾರೆ. ಓಕೆ, ಪಾತ್ರ ಸೇಮೆ, ಆದ್ರೆ ಪಾತ್ರವನ್ನ ಫುಲ್ಫಿಲ್ ಮಾಡುವಂತಹ ಅಥವಾ ಪಾತ್ರವನ್ನ ಪೂರೈಸ್ತಾ ಇರುವಂತಹ ವರ್ತನೆ ಏನಿದೆ ಅದು ಡಿಫ್ರೆಂಟ್ ಆಗಿದೆ. ಸೊ ಒಬ್ಬ ಟೀಚರ್ ಅದನ್ನು ಜೋರಾಗಿ ಅಥವಾ ಗೆದರೋ ರೀತಿಯಲ್ಲಿ ಅಥವಾ ಸ್ಟೂಡೆಂಟ್ಸ್ ನ ಹೊಡೆಯೋ ರೀತಿಯಲ್ಲಿ ಪಾಠ ಮಾಡೋದನ್ನ ಇರ್ಬೋದು, ಅಥವಾ ಸಮಾಧಾನವಾಗಿ ಸ್ಟೂಡೆಂಟ್ಸ್ಗೆ ಇಷ್ಟ ಆಗೋ ರೀತಿಯಲ್ಲಿ ಎಕ್ಸಾಂಪಲ್ಸ್ ಮುಖಾಂತರ ಅಥವಾ ಕಥೆಗಳ ಮೂಲಕ ಅದೇ ಪಾತ್ರವನ್ನು ನಿಭಾಯಿಸೋದನ್ನು ಸಹ ನಾವು ನೋಡ್ಬೋದಾಗತ್ತೆ. ಸೊ ಇದನ್ನ ನಾವು ರೋಲ್ ಬಿಹೇವಿಯರ್ ಅಂತ ಕರಿತೀವಿ. ಸೊ ಐ ಹೋಪ್ ಇಲ್ಲಿವರೆಗೂ ಮಾಡಿರುವಂತಹ ಪಾಠ ಸಾಮಾಜಿಕ ಅಂತಸ್ತು ಮತ್ತು ಸಾಮಾಜಿಕ ಪಾತ್ರಗಳ ವ್ಯಾಖ್ಯಾನ ಮತ್ತು ಸಾಮಾಜಿಕ ಪಾತ್ರಗಳ ಉದಾಹರಣೆ ಮತ್ತು ಸಾಮಾಜಿಕ ಪಾತ್ರಗಳಲ್ಲಿ ಬರುವಂತಹ ಪರಿಕಲ್ಪನೆಗಳು, ರೋಲ್ ಸೆಟ್ ಆಗಿರ್ಬೋದು, ರೋಲ್ ಸ್ಟ್ರೈನ್ ಆಗಿರ್ಬೋದು, ರೋಲ್ ಕಾನ್ಫ್ಲಿಕ್ಟ್ ಆಗಿರ್ಬೋದು, ಓಕೆ, ಇವೆಲ್ಲವೂ ಸಹ ನಿಮಗೆ ಅರ್ಥ ಆಗಿದೆ ಅಂತ ನಾವು ಅನ್ಕೊಂಡಿದ್ದೀನಿ. ಈಗ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಅಥವಾ ಹೆಚ್ಚು ರಿಸೋರ್ಸ್ ಮೆಟೀರಿಯಲ್ಸ್ ಬೇಕಂದ್ರೆ ಇಲ್ಲಿ ಕೊಟ್ಟಿರುವಂತಹ ರೆಫರೆನ್ಸ್ ಬುಕ್ಸ್ ಇದೆಯಲ್ಲ, ಇದನ್ನ ನೀವು ರೆಫರ್ ಮಾಡ್ಕೋಬಹುದು. ಅಂಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಆಲ್ಸೋ ಪರ್ಸನಲಿ. ಸೊ ಇಷ್ಟು ಹೇಳ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.